ಪಾದ ಪದ್ಮೆ ತಯೋಶ್ಚುತ್ವ ಪ್ರಣಮಾಮಿ ವಂದೇ ಗೋಮಾತೆ. ಪುರಾಣದಲ್ಲಿ ಪುರಾಣವಾಗಿರುವಂತಹ ಗೋಮಾತೆಗೆ ಹೃದಯಾಂತರಾಳದ ನಮಸ್ಕಾರಗಳನ್ನ ಅಭಿವಂದನೆಗಳನ್ನ ಸಮರ್ಪಿಸಿ ಅಭಿನವ ಶಂಕರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳನ್ನ ಹೃದಯ ಕಮಲದಲ್ಲಿ ಪ್ರತಿಷ್ಠಾಪಿಸಿ ಗೋಪಾಲಕೃಷ್ಣನಿಗೆ ಶಿರಸಾ ವಹಿಸಿ ನಮಸ್ಕರಿಸಿ ಶ್ರೀರಾಮನನ್ನ ಮನಸ್ಸಿನಲ್ಲಿ ಧ್ಯಾನಿಸಿ ಸೇರಿರತಕ್ಕಂಥ ಬದಿಯಡ್ಕದ ಸಮಸ್ತ ಗೋಭಕ್ತ ಬಂಧುಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಆತ್ಮೀಯರೇ, ಇದೀಗಾಗಲೇ ಸಹೋದರಿ ಅತ್ಯುತ್ತಮವಾದಂತಹ ಪದಗಳ ಜೋಡಣೆಯಿಂದ ಗೋವಿನ ಮಹತ್ವವನ್ನ ನಿಮ್ಮ ಮುಂದೆ ವಿತರಿಸಿದ್ದಾಳೆ. ಗೋವು ನಮ್ಮೆಲ್ಲರಿಗೆ ತಾಯಿಯಾಗಿ ನಮ್ಮನ್ನ ಸಲಹುವಂತ ಮಹಾನ್ ಶಕ್ತಿ. ಆಕೆ ವಿಶ್ವಜನನಿ. ಪರಮ ಪೂಜ್ಯ ಶ್ರೀಗಳ ಆಲೋಚನೆ ಇದೆ, ಅವರ ಒಂದು ಕನಸಿದೆ. ಕೇವಲ ಅದವರ ಕನಸು ಮಾತ್ರ ಅಲ್ಲ, ಇಡೀ ಹಿಂದೂ ಸಮಾಜದ ಕನಸಿದೆ. ತಾಯಿ ಗೋಮಾತೆ ವಿಶ್ವಮಾನ್ಯೆಯಾಗಬೇಕು, ತಾಯಿ ಗೋಮಾತೆ ಜಗಜ್ಜನನಿಯಾಗಬೇಕು, ತಾಯಿ ಗೋಮಾತೆ ವಿಶ್ವವಂದೆಯಾಗಬೇಕು. ಹಾಗಾದ್ರೆ ಏನು ಮಾಡಬೇಕು ನಾವೆಲ್ಲ ಹಿಂದೂ ಅನ್ನುವಂತ ಒಂದು ಪದದಿಂದ ಒಗ್ಗೂಡಿ ಭಾರತ ಮಾತೆಯನ್ನ ಹೇಗೆ ಆರಾಧನೆ ಮಾಡ್ತೀವೋ ಹಾಗೆ ಗೋಮಾತೆಯನ್ನೂ ಆರಾಧನೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಅದ್ಭುತವಾಗಿ ಸಹೋದರಿ ಒಂದೆರಡು ಮಾತುಗಳನ್ನ ಹೇಳಿದ್ರು. ರೋಗ ರುಜಿನಗಳು ಗೋಮಾತೆಯಿಂದ ದೂರ ಆಗ್ತದೆ, ಕಷ್ಟಗಳು ದೂರ ಆಗ್ತದೆ, ಸಂಕಷ್ಟಗಳು ದೂರ ಆಗ್ತದೆ ಅಂತ ಗೋಮಾತೆಯನ್ನ ಇವತ್ತು ಕಟುಕರು ತಮ್ಮ ಸ್ವಾರ್ಥಕ್ಕೋಸ್ಕರ, ತಮ್ಮ ಆಹಾರಕ್ಕೋಸ್ಕರ ಕಡಿತಾ ಇದ್ರಲ್ಲ, ಇದನ್ನ ನಾವು ಸಹಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ನಾವದನ್ನ ಹತ್ಯೆ ಮಾಡಬೇಡಿ ಅಂತ ಹೇಳಿದ್ರೆ ನಮ್ಮ ಭಾವನೆಗಳಿಗೆ ಧಕ್ಕೆಯಾಗ್ತದೆ, ನಮ್ಮ ಆಹಾರ ಪದ್ಧತಿ ಅಂತ ಕರೀತಾರೆ. ಆದ್ರೆ ಆಲೋಚನೆ ಮಾಡಬೇಕು, ಒಂದಷ್ಟು ಬೆರಳೆಣಿಕೆಯ ಜನರ ಆಹಾರ ಪದ್ಧತಿಗೋಸ್ಕರ ಇಷ್ಟು ಜನ ಬಹುಸಂಖ್ಯಾತರ ತಾಯಿಯನ್ನ ವಧೆ ಮಾಡುವುದನ್ನು ಸಹಿಸಿಕೊಳ್ಳಿಕ್ಕೆ ಕಷ್ಟ ಅನಿಸ್ತಿದೆ. ಅದಕ್ಕೋಸ್ಕರ ಪರಮ ಪೂಜ್ಯ ಶ್ರೀಗಳ ಕಲ್ಪನೆ ಅದು ಗೋಮಾತೆಯನ್ನ ವಿಶ್ವಮಾತೆಯನ್ನಾಗಿ ಮಾಡುವಂತಹದ್ದು. ವಿಶ್ವಮಾತೆಯ ಹತ್ಯೆಯಾದ್ರೆ ನಮಗೇನೋ ಸ್ವಾರ್ಥ ಇದೆ, ನಮಗೇನೋ ಲಾಭ ಇದೆ, ಅದಕ್ಕೋಸ್ಕರ ಗೋಹತ್ಯೆ ಮಾಡ್ತಾರೆ ಅಂತ ಹೇಳ್ತಾರೆ ಅಂತ ಭಾವಿಸಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಆದ್ರೆ ಎಲ್ಲರೂ ಕೇಳಬೇಕು ಈ ಮಾತು. ಗೋಮಾತೆಯ ಹತ್ಯೆಯಿಂದ ನಮಗೇನು ಅದರಿಂದ ಏನಿದಾಗುವುದಿಲ್ಲ. ಗೋಮಾತೆಯನ್ನು ಉಳಿಸಿದ್ರೆ ಇಡೀ ವಿಶ್ವಕ್ಕೆ ಒಳ್ಳೆಯದಾಗ್ತದೆ. ಅದಕ್ಕೊಂದು ಜ್ವಲಂತ ಸಾಕ್ಷಿ ಈ ದೇಶದಲ್ಲಿ ಆಗಿ ಹೋದಂತಹ ಪ್ರಧಾನಿ ಇಂದಿರಾ ಗಾಂಧಿ. ನಮ್ಮ ಸಂಸ್ಥಾನದಂತಹ ಒಬ್ಬ ಶ್ರೇಷ್ಠ ಸಂತ ಆ ಕಾಲದಲ್ಲಿದ್ರು. ಅವರ ಹೆಸರು ಕೃಪಾದ್ರಿ ಮಹಾರಾಜ್ ಅಂತ. ಆ ಕೃಪಾದ್ರಿ ಮಹಾರಾಜರ ಬಳಿಗೆ ಅವತ್ತಿನ ಪ್ರಧಾನಿ ಅಭ್ಯರ್ಥಿಯಾಗಿದ್ದಂತಹ ಇಂದಿರಾ ಗಾಂಧಿ ಬರ್ತಾಳೆ. ಹೇಗ್ ಬರ್ತಾಳೆ ಗೊತ್ತಿದೇನು? ಕೈ ಕಟ್ಟಿಕೊಂಡು ತಲೆ ತಗ್ಗಿಸಿಕೊಂಡು ಬಂದು ಅವರ ಚರಣ ದ್ವಯಗಳಿಗೆ ಅಭಿವಂದಿಸಿ ಕೇಳಿಕೊಳ್ತಾರೆ, ಮಹಾರಾಜ್ ನಾನು ಈ ದೇಶದ ಪ್ರಧಾನಿಯಾಗಬೇಕು, ನನಗೊಂದು ಆಶೀರ್ವಾದ ಮಾಡ್ತೀರಾ ಅಂತ. ಆಗ ಆ ಸ್ವಾಮೀಜಿ ಹೇಳ್ತಾರೆ, ಅಮ್ಮ ಇಂದಿರಾ, ನೀನು ಈ ದೇಶದ ಪ್ರಧಾನಿ ಆಗ್ತೀಯ, ಆದ್ರೆ ಅದಾದ ನಂತರ ಗೋಹತ್ಯೆ ನಿಷೇಧ ಮಾಡಬೇಕು ಅಂತ. ಅವತ್ತಿನದು ಕೂಗು, ಇದು ಇವತ್ತಿನ ಕೂಗಲ್ಲ. ಆಗ ಆಕೆ ಹೇಳ್ತಾರೆ, ಮಹಾರಾಜ್ ಖಂಡಿತ ಮಾಡ್ತೀನಿ, ನಾನು ಪ್ರಧಾನಿಯಾದ ಮರುಕ್ಷಣ ಗೋಹತ್ಯೆ ಬಂದ್ ಆಗಬೇಕಾಗಿತ್ತಲ್ಲ. ಆ ಸ್ವಾಮೀಜಿಯ ಆಶೀರ್ವಾದದ ಫಲವೋ ಏನೋ, ಇಂದಿರಾ ಗಾಂಧಿ ಪ್ರಧಾನಿ ಆಗ್ತಾಳೆ. ಪರಿಣಾಮ ಗೋಹತ್ಯೆ ನಿಲ್ಲಬೇಕಾಗಿತ್ತು. ಒಂದು ಪಟ್ಟದಲ್ಲಿ ನಡೀತಿದ್ದಂತಹ ಗೋಹತ್ಯೆ 100 ಮಡಿಗೊಳ್ಳುತ್ತದೆ. ಆಗ ಅಪೀಲುಗಳ ಮೇಲೆ ಅಪೀಲುಗಳನ್ನ ನಮ್ಮಂತಹ ಗೋಭಕ್ತರು ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಆದ್ರೆ ಆ ಕಡೆಗೆ ಕಿವಿಗೊಡದಿದ್ದಾಗ ಸಂಸತ್ತಿನ ಮುಂದೆ ಸಾವಿರಾರು ಗೋವುಗಳನ್ನ ತಂದು ಕಟ್ಟಿ ಹಾಕಿ ಕೃಪಾದ್ರಿ ಮಹಾರಾಜರ ಸಂತ ಸಮೂಹ ಪ್ರತಿಭಟನೆಯನ್ನ ಮಾಡುತ್ತದೆ.
ಪರಿಣಾಮ ಸಂಸತ್ತಿನ ಕಿಟಕಿಯಿಂದ ಅಧಿಕಾರದ ಅಮಲಿನಲ್ಲಿ ಹೊರಗೆ ನೋಡಿದಂತ ಇಂದಿರಾ ಗಾಂಧಿ ಏನ್ ಹೇಳ್ತಾರೆ ಗೊತ್ತಿದ್ಯಾ? ಫೈರ್, ಲೆಟ್ ದಮ್ ಕ್ಲಿಯರ್ ದಮ್ ಅಂತ ಆರ್ಡರ್ ಮಾಡ್ತಾಳೆ. ಅವಳ ಆರ್ಡರ್ ಅನ್ನೇ ಕಾಯ್ತಿದ್ದಂತ ಅಧಿಕಾರಿಗಳು ಶೂಟ್ ಮಾಡ್ತಾರೆ. ಎಲ್ಲ ಸಂತರು ಗೋಮಾತೆ ರಕ್ತದ ಮಡುವಿನಲ್ಲಿ ಬೀಳುತ್ತಾರೆ. ಕೃಪಾದ್ರಿ ಮಹಾರಾಜರ ಎದೆಗೆ ಗುಂಡು ತಗಲುತ್ತೆ. ಕೃಪಾದ್ರಿ ಮಹಾರಾಜರು ದಪ್ಪನ ನೆಲಕ್ಕೆ ಬೀಳ್ತಾರೆ. ನೆಲದಿಂದ ಸಿಡಿದೇಳುತ್ತಾರೆ. ಎದ್ದು ಒಂದು ಮಾತನ್ನು ಹೇಳ್ತಾರೆ. ಆ ಮಾತು ಇವತ್ತು ಯಾರೆಲ್ಲ ಗೋಹತ್ಯೆ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಕಿವಿಗೊಟ್ಟು ಕೇಳಬೇಕಾದ ಮಾತು, ಮತ್ತು ಅದನ್ನ ತಮ್ಮ ಮನಸ್ಸಿನಲ್ಲಿ ಒಂದು ಸಲ ಚಿಂತನೆ ಮಾಡಿ ತಿಳಿದುಕೊಳ್ಳಬೇಕಾದಂತಹ ಮಾತು. ಅವ್ರು ಹೇಳ್ತಾರೆ, ಕಾಂಗ್ರೆಸ್ಸಿನ ಸಂಸತ್ತಿನಲ್ಲಿ ಕೂತಿರುವಂತಹ ಕಾಂಗ್ರೆಸ್ಸಿಗಳ ಗೋಹತ್ಯೆ ಮಾಡ್ತೀರಾ? ಪರವಾಗಿಲ್ಲ, ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ಬಂದ್ರೆ ನಮಗ್ ಗುಂಟಾಗಿಸಿ ಸಾಯಿಸ್ತೀರಾ ಸಂತರನ್ನ, ಚಿಂತೆ ಇಲ್ಲ. ಆದ್ರೆ ನಮ್ಮ ಕಣ್ಣ ಮುಂದೆ, ಸಂತರ ಕಣ್ಣ ಮುಂದೆ ಗೋಮಾತೆ ನರಳಿ ನರಳಿ ಸತ್ತಲ್ಲ, ಅವಳ ಶಾಪ ನಿಮ್ಮನ್ನಲ್ಲ ಇಡೀ ನಿಮ್ಮ ವಂಶವನ್ನು ಗೋಪಾಷ್ಟಮಿಯ ಹೊತ್ತು ನಿರ್ವಂಶ ಮಾಡುತ್ತೆ ಅಂತ ಶಾಪ ಹಾಕಿ ಅವರು ಪ್ರಾಣ ಬಿಡ್ತಾರೆ. ನನಗಿದೇನು ವಿಚಿತ್ರ ಅಥವಾ ಹೊಸತೇನೋ ಅನಿಸಿಲ್ಲ. ಆದ್ರೆ ಇದ್ರ ಮುಂದೆ ಆಯ್ತಲ್ಲ, ಇಂದಿರಾ ಗಾಂಧಿ ಸಾಯ್ತಾಳೆ ಅವತ್ತು ಗೋಪಾಷ್ಟಮಿ, ಸಂಜಯ್ ಗಾಂಧಿ ಪ್ಲೈನ್ ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾರೆ ಅವತ್ತು ಗೋಪಾಷ್ಟಮಿ, ರಾಜೀವ್ ಗಾಂಧಿಯನ್ನ ಬಾಂಬ್ ಬಿಟ್ಟು ಸಾಯಿಸ್ತಾರೆ ಅವತ್ತು ಗೋಪಾಷ್ಟಮಿ. ಒಂದು ಪ್ರಧಾನಿಯ ವಂಶವೇ ಗೋಪಾಷ್ಟಮಿ ಅವತ್ತು ನಿರ್ವಂಶವಾಗತ್ತೆ ಅಂದ್ರೆ ಇನ್ನು ಈ ಕಟುಕರನ್ನ ಬಿಡುತ್ತದ ಗೋಶಾಪ? ನಿಮ್ಮ ಮೇಲಿನ ಕಾಳಜಿಯಿಂದ ನಾವು ಹೇಳ್ತಾ ಇದ್ದೀವಿ, ನೀವು ಅಳಿಬಾರ್ದು, ನೀವು ನಾಶ ಆಗಬಾರ್ದು, ನೀವು ನಮ್ಮ ಜೊತೆ ಬದುಕಬೇಕು, ನೀವು ನಮ್ಮ ಜೊತೆ ಸಹೋದರರಂತೆ ಇರಬೇಕು ಅನ್ನುವಂತಹ ಉದ್ದೇಶಕ್ಕೋಸ್ಕರ ನಾವು ಹೇಳ್ತೀವಿ, ಗೋಹತ್ಯೆ ಮಾಡಬೇಡಿ, ಗೋಹತ್ಯೆ ಮಾಡಬೇಡಿ, ಗೋಹತ್ಯೆ ಮಾಡಬೇಡಿ. ಗೋಮಾತೆ ಅಂತ ಆ ಜಗಜ್ಜನನಿಯನ್ನ, ತಾಯಿ ಸ್ವರೂಪಿಯನ್ನ ಆಲೋಚನೆ ಮಾಡಿದ್ರೆ ನಮಗ್ ಮಾತ್ರ ಆಕೆ ಹಾಲು ಕೊಡ್ತಾ ಇಲ್ಲ, ನಿಮ್ಮನ್ನು ತಾಯಿಯಂತೆ ಹಾಲು ಕೊಟ್ಟು ಸಲಹತಾ ಇದ್ದಾಳೆ. ಅವಳ ರಕ್ಷಣೆಗೆ ಸ್ವಲ್ಪ ಸ್ವಾರ್ಥವನ್ನ, ದ್ವೇಷವನ್ನ, ಅಸೂಯೆಯನ್ನ ಬಿಟ್ಟು ಆಕೆಯನ್ನ ನನ್ನ ತಾಯಿ ಅಂತ ನೋಡಿದ್ರೆ ಆಕೆಯನ್ನ ಹತ್ಯೆ ಮಾಡ್ಲಿಕ್ಕೆ ಮನಸ್ಸು ಬರ್ತದೆ. ನಮ್ಮ ತಾಯಿಯನ್ನ ನಾವು ಕೊಲ್ತೇವಾ? ನಮ್ಮ ತಾಯಿಯನ್ನ ನಾವು ಪೂಜಿಸ್ತೇವೆ. ಎಲ್ಲಿ ಪೂಜಿಸ್ತೇವೆ? ನಮ್ಮ ಹೃದಯ ಕಮಲದಲ್ಲಿಟ್ಟು ಪೂಜಿಸ್ತೇವೆ. ಅಂತ ಹೃದಯ ಕಮಲದಲ್ಲಿಟ್ಟು ಪೂಜಿಸ್ಬೇಕು ಆಕೆಯನ್ನ. ಆಕೆಗೆ ವಿಶ್ವಮಾನ್ಯ ಸ್ಥಾನ ಸಿಗಬೇಕು ಅಂತೇಳಿಯೇ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರುವಂತಹದ್ದು. ಬಜಕ್ಕೋಲ್ಡಿನಲ್ಲಿ ನಡೀತಾ ಇರುವಂತಹ ನಾಳ್ದಿನ ಕಾರ್ಯಕ್ರಮ ಪರಮ ಪೂಜ್ಯ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳ ಒಂದು ಸುಂದರ ಕಲ್ಪನೆಗೆ ಸಾಕ್ಷಿಯಾಗಲಿದೆ. ಆ ಕಾರ್ಯಕ್ರಮದ ಬಗ್ಗೆ ನಾನು ಮಾತಾಡುವುದಕ್ಕೆ ಮೊದಲು ನನ್ನಲ್ಲಿ ಕಾಣ್ತಾ ಇರುವಂತಹ ಗೋಪಾಲಕೃಷ್ಣ ಸ್ವಾಮಿ ವಿಗ್ರಹದ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರ್ಲಿಕ್ಕಿಲ್ಲ. ಆದ್ರಿಂದ ಒಂದು ಮಾತಾಡಬೇಕು. ಆ ವಿಗ್ರಹವನ್ನ ಕೇವಲ ಇಲ್ಲಿಗೆ ಮಾತ್ರ ತಂದಿಲ್ಲ. ಆ ವಿಗ್ರಹ ಇಡೀ ಭಾರತವನ್ನ ಗೋಮಾತೆಗೋಸ್ಕರ, ಗೋಮಾತೆಯ ರಕ್ಷಣೆಗೋಸ್ಕರ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳ ಕರ ಕಮಲದಿಂದ ಪೂಜಿಸಲ್ಪಟ್ಟಂತಹ ವಿಗ್ರಹ, ಭಾರತದ ಹಳ್ಳಿಗಳಲ್ಲಿ ಸುತ್ತಿದಂತಹ ವಿಗ್ರಹ. ಅದರ ಮುಂದೆ ಇವತ್ತು ನಾವು ಧನ್ಯತೆಯಿಂದ ತಲೆ ಬಾಗಿ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಇಷ್ಟಾರ್ಥ ಖಂಡಿತವಾಗಿಯೂ ನೆರವೇರುವುದಕ್ಕಿದೆ. ಆ ಇಷ್ಟಾರ್ಥವನ್ನ ನೆರವೇರಿಸಿಕೊಳ್ಳುವುದಕ್ಕೋಸ್ಕರ ಇಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದಕ್ಕೋಸ್ಕರ ನಿಮ್ಮೆಲ್ಲರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಾಳ್ದು ಬಜಕ್ಕೋಲ್ಡಿನಲ್ಲಿ ಪರಮ ಪೂಜ್ಯ ಶ್ರೀಗಳ ಅಮೃತ ಹಸ್ತದಿಂದ ಇಡೀ ಜಗತ್ತಿಗೆ ಪ್ರೇರಣೆಯಾಗುವಂತಹ ಒಂದು ಗೋಶಾಲೆ ಬಜಕ್ಕೋಲ್ಡಿನಲ್ಲಿ ನಿರ್ಮಾಣ ಆಗಲಿಕ್ಕಿದೆ. ಅದರ ನಿರ್ಮಾಣ ಆಗಿದೆ. ಆ ಗೋಶಾಲೆಯ ಒಂದು ಹೊಸ ವಿನ್ಯಾಸದಿಂದ ಅದು ರೂಪುಗೊಂಡು ನಿಮ್ಮ ಮುಂದೆ ನಿಲ್ಲಕ್ಕಿದೆ. ಆ ಗೋಶಾಲೆಯ ಒಂದು ಚಿಂತನೆಗೋಸ್ಕರ, ಆ ಒಂದು ಪರಿಕಲ್ಪನೆಯನ್ನ ನೀವೆಲ್ಲ ಅರ್ಥ ಮಾಡಿಕೊಂಡು ಗೋಮಾತೆಯನ್ನ ನಾವು ನಮ್ಮ ಮನೆಯಲ್ಲಿ ಸಾಕಬೇಕು. ಕಷ್ಟ ಆಗ್ತದೆ ಅಂತ ಹೇಳುವ ಪರಿಸ್ಥಿತಿ ಇದ್ರೆ ಗೋಶಾಲೆಯಲ್ಲೇ ತಂದು ಬಿಡಬೇಕು ಅನ್ನುವಂತ ಚಿಂತನೆಯೊಂದಿಗೆ ನಾವೆಲ್ಲ ಗೋಮಾತೆಯನ್ನ ರಕ್ಷಿಸುವಂತ, ಗೋಮಾತೆಯನ್ನ ವಿಶ್ವಮಾನ್ಯವಾಗಿಸುವಂತ ಸಂಕಲ್ಪವನ್ನ ಮಾಡೋಣ. ಉರಿಯುವಂತ ಗೋಜ್ಯೋತಿ ಕೇವಲ ಅಲ್ಲಿಗೆ ಸೀಮಿತವಾಗದೆ ನಮ್ಮ ಹೃದಯ ಕಮಲದಲ್ಲಿ ಉಳಿದು ಗೋಮಾತೆಯ ರಕ್ಷಣೆಯಾಗಲಿ. ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳೊಂದಿಗೆ ನಮ್ಮೆಲ್ಲರ ಕರವನ್ನ ಜೋಡಿಸೋಣ. ನಾವೆಲ್ಲ ಬಿಂದುಗಳಾಗಿ ಸಿಂಧುವಾಗಿ ಆ ಗೋಮಾತೆಯ ರಕ್ಷಣೆಯನ್ನ ಮಾಡೋಣ ಅನ್ನುವಂತ ಸುಂದರ ಸಂದೇಶದೊಂದಿಗೆ ನನ್ನ ಮಾತುಗಳನ್ನ ಶ್ರೀ ಸಂಸ್ಥಾನದ ಪದ ತಲಗಳಲ್ಲಿ ಸಮರ್ಪಿಸ್ತೇನೆ. ವಂದೇ ಗೋಮಾತರಂ.
ಜೈ ಹಿಂದ್. ಕೊನೆಯದಾಗಿ ಎಲ್ಲರೂ ಎರಡೂ ಕೈಗಳನ್ನ ಮೇಲಕ್ಕೆತ್ತಿ ಗೋಮಾತೆಗೆ ಜೈಕಾರವನ್ನ ಕೂಗುವ. ಎರಡೂ ಕೈಗಳನ್ನ ಎಲ್ಲರೂ ಮೇಲಕ್ಕೆತ್ತಬೇಕು. ಎಲ್ಲರೂ ಎರಡೂ ಕೈಗಳನ್ನ ಮೇಲಕ್ಕೆತ್ತಬೇಕು. बोलो भारत माता की जय, गो माता की जय, गो माता की जय। श्रीमद जगद्गुरु शंकराचार्य श्री राघवेश्वर भारती स्वामी महाराज की जय, गो माता की जय, गो माता की जय। वंदे मातरम, वंदे मातरम, वंदे मातरम। ಸಾಕಾಗುವುದಿಲ್ಲ. ನೀವು ಹೇಳುವಂತಹ ಕೂಗು ಯಾರೆಲ್ಲ ಗೋ ಹತ್ಯೆ ಮಾಡ್ತಾರೋ, ಯಾರೆಲ್ಲ ಗೋಮಾತೆಯನ್ನ ನಿಕೃಷ್ಟವಾಗಿ ಕಾಣ್ತಾರೋ ಅವರ ಮನಸ್ಸಿನಲ್ಲಿಯೂ ಸೌಮ್ಯದ ಭಾವನೆಯನ್ನ ಮೂಡಿಸಬೇಕು. ಆ ರೀತಿಯಾಗಿ ಜೋರಾಗಿ ಇನ್ನೊಂದು ಬಾರಿ ಗೋ ಮಾತಾ ಕಿ ಜೈ, ಗೋ ಮಾತಾ ಕಿ ಜೈ, ಗೋ ಮಾತಾ ಕಿ ಜೈ, ಒಂದೇ ಗೋ ಮಾತಾ.